ಆದ್ರೆ ಅದು ವೈಯಕ್ತಿಕವಾಗಿರಬಾರದು ಅಂತ ಹೇಳಿದ್ದಾರೆ. ಸ್ಟಾರ್ ವಾರ್, ಫ್ಯಾನ್ ವಾರ್ ಇದೆಲ್ಲ ಕಡೆ ಇರೋದೇ, ಅದು ಆರೋಗ್ಯಕರವಾಗಿರಬೇಕು ಹೊರತಾಗಿ ವೈಯಕ್ತಿಕವಾಗಿರಬಾರದು ಅಂತ ಸ್ಟಾರ್ ವಾರ್ ಬಗ್ಗೆ ನಟಿ ರಾಗಿಣಿ ದ್ವಿವೇದಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಸುದೀಪ್ ಯಾವ ಉದ್ದೇಶದಿಂದ ಹೇಳಿದಾರೋ ಗೊತ್ತಿಲ್ಲ. ಇಬ್ಬರು ಸಿನಿಮಾಗಳು ರಿಲೀಸ್ ಆಗ್ತಾ ಇರೋದು ಎಫೆಕ್ಟ್ ಆಗಲ್ಲ, ಎರಡೂ ಸಿನಿಮಾ ಗೆಲ್ಲುತ್ತೆ ಅನ್ನೋ ಭರವಸೆ ಇದೆ ಅಂತ ನಟಿ ರಾಗಿಣಿ ಹೇಳಿದ್ದಾರೆ. I'm sure he wouldn't have said it like that at all, you know. As an actor, yavattu we always mean to say that healthy competition is welcome anta. So ನನಗೆ ಗೊತ್ತಿಲ್ಲ, ನಾನು ನೋಡಿಲ್ಲ ಅವ್ರು ಏನ್ ಹೇಳಿರೋದು, ಯಾವಾಗ ಹೇಳಿರೋದು. But I am sure that it's all in healthy competition. It's not personal at all. Personal ಅಂತೂ ಇರಲ್ಲ 100%. ಯಾರಿಗೂ ಟಾರ್ಗೆಟ್ ಮಾಡುವಂಥದ್ದು ಅದೆಲ್ಲ ಏನೂ ಇಲ್ಲ. ಇಂಡಸ್ಟ್ರಿಯಲ್ಲಿ ಎಲ್ಲರೂ ನಾವು ಒಳ್ಳೇದನ್ನ ಬಯಸ್ತೀವಿ, ಒಳ್ಳೇದನ್ನ ಮಾಡ್ತೀವಿ. ಅಂದ್ರೆ ನಮಗೆ ಸಿನಿಮಾಗಳು ಚೆನ್ನಾಗಾಗಬೇಕು, ಇಂಡಸ್ಟ್ರಿ ಚೆನ್ನಾಗಾಗಬೇಕು ಅಂತ ಯಾವತ್ತು. ಐ ಡೋಂಟ್ ಥಿಂಕ್ ಎನಿಬಡಿ ಇಸ್ ಎವರ್ ಪರ್ಸನಲ್. ಇಟ್ಸ್ ಜಸ್ಟ್ ದಿ ಒಪಿನಿಯನ್ ಆಫ್ ಪೀಪಲ್ ಅಂಡ್ ಹೌ ದೇ ಟೇಕ್ ಇಟ್ ಅಷ್ಟೇ. ಆದ್ರೆ ಅದು ವೈಯಕ್ತಿಕವಾಗಿರಬಾರದು ಅಂತ ಹೇಳಿದ್ದಾರೆ. ಸ್ಟಾರ್ ವಾರ್, ಫ್ಯಾನ್ ವಾರ್ ಇದೆಲ್ಲ ಕಡೆ ಇರೋದೇ, ಅದು ಆರೋಗ್ಯಕರವಾಗಿರಬೇಕು ಹೊರತಾಗಿ ವೈಯಕ್ತಿಕವಾಗಿರಬಾರದು ಅಂತ ಸ್ಟಾರ್ ವಾರ್ ಬಗ್ಗೆ ನಟಿ ರಾಗಿಣಿ ದ್ವಿವೇದಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಸುದೀಪ್ ಯಾವ ಉದ್ದೇಶದಿಂದ ಹೇಳಿದಾರೋ ಗೊತ್ತಿಲ್ಲ. ಇಬ್ಬರು ಸಿನಿಮಾಗಳು ರಿಲೀಸ್ ಆಗ್ತಾ ಇರೋದು ಎಫೆಕ್ಟ್ ಆಗಲ್ಲ, ಎರಡೂ ಸಿನಿಮಾ ಗೆಲ್ಲುತ್ತೆ ಅನ್ನೋ ಭರವಸೆ ಇದೆ ಅಂತ ನಟಿ ರಾಗಿಣಿ ಹೇಳಿದ್ದಾರೆ. I'm sure he wouldn't have said it like that at all, you know. As an actor, yavattu we always mean to say that healthy competition is welcome anta. So ನನಗೆ ಗೊತ್ತಿಲ್ಲ, ನಾನು ನೋಡಿಲ್ಲ ಅವ್ರು ಏನ್ ಹೇಳಿರೋದು, ಯಾವಾಗ ಹೇಳಿರೋದು. But I am sure that it's all in healthy competition. It's not personal at all. Personal ಅಂತೂ ಇರಲ್ಲ 100%. ಯಾರಿಗೂ ಟಾರ್ಗೆಟ್ ಮಾಡುವಂಥದ್ದು ಅದೆಲ್ಲ ಏನೂ ಇಲ್ಲ. ಇಂಡಸ್ಟ್ರಿಯಲ್ಲಿ ಎಲ್ಲರೂ ನಾವು ಒಳ್ಳೇದನ್ನ ಬಯಸ್ತೀವಿ, ಒಳ್ಳೇದನ್ನ ಮಾಡ್ತೀವಿ. ಅಂದ್ರೆ ನಮಗೆ ಸಿನಿಮಾಗಳು ಚೆನ್ನಾಗಾಗಬೇಕು, ಇಂಡಸ್ಟ್ರಿ ಚೆನ್ನಾಗಾಗಬೇಕು ಅಂತ ಯಾವತ್ತು. ಐ ಡೋಂಟ್ ಥಿಂಕ್ ಎನಿಬಡಿ ಇಸ್ ಎವರ್ ಪರ್ಸನಲ್. ಇಟ್ಸ್ ಜಸ್ಟ್ ದಿ ಒಪಿನಿಯನ್ ಆಫ್ ಪೀಪಲ್ ಅಂಡ್ ಹೌ ದೇ ಟೇಕ್ ಇಟ್ ಅಷ್ಟೇ. ಆದ್ರೆ ಅದು ವೈಯಕ್ತಿಕವಾಗಿರಬಾರದು ಅಂತ ಹೇಳಿದ್ದಾರೆ. ಸ್ಟಾರ್ ವಾರ್, ಫ್ಯಾನ್ ವಾರ್ ಇದೆಲ್ಲ ಕಡೆ ಇರೋದೇ, ಅದು ಆರೋಗ್ಯಕರವಾಗಿರಬೇಕು ಹೊರತಾಗಿ ವೈಯಕ್ತಿಕವಾಗಿರಬಾರದು ಅಂತ ಸ್ಟಾರ್ ವಾರ್ ಬಗ್ಗೆ ನಟಿ ರಾಗಿಣಿ ದ್ವಿವೇದಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಸುದೀಪ್ ಯಾವ ಉದ್ದೇಶದಿಂದ ಹೇಳಿದಾರೋ ಗೊತ್ತಿಲ್ಲ. ಇಬ್ಬರು ಸಿನಿಮಾಗಳು ರಿಲೀಸ್ ಆಗ್ತಾ ಇರೋದು ಎಫೆಕ್ಟ್ ಆಗಲ್ಲ, ಎರಡೂ ಸಿನಿಮಾ ಗೆಲ್ಲುತ್ತೆ ಅನ್ನೋ ಭರವಸೆ ಇದೆ ಅಂತ ನಟಿ ರಾಗಿಣಿ ಹೇಳಿದ್ದಾರೆ. I'm sure he wouldn't have said it like that at all, you know. As an actor, yavattu we always mean to say that healthy competition is welcome anta. So ನನಗೆ ಗೊತ್ತಿಲ್ಲ, ನಾನು ನೋಡಿಲ್ಲ ಅವ್ರು ಏನ್ ಹೇಳಿರೋದು, ಯಾವಾಗ ಹೇಳಿರೋದು. But I am sure that it's all in healthy competition. It's not personal at all. Personal ಅಂತೂ ಇರಲ್ಲ 100%. ಯಾರಿಗೂ ಟಾರ್ಗೆಟ್ ಮಾಡುವಂಥದ್ದು ಅದೆಲ್ಲ ಏನೂ ಇಲ್ಲ. ಇಂಡಸ್ಟ್ರಿಯಲ್ಲಿ ಎಲ್ಲರೂ ನಾವು ಒಳ್ಳೇದನ್ನ ಬಯಸ್ತೀವಿ, ಒಳ್ಳೇದನ್ನ ಮಾಡ್ತೀವಿ. ಅಂದ್ರೆ ನಮಗೆ ಸಿನಿಮಾಗಳು ಚೆನ್ನಾಗಾಗಬೇಕು, ಇಂಡಸ್ಟ್ರಿ ಚೆನ್ನಾಗಾಗಬೇಕು ಅಂತ ಯಾವತ್ತು. ಐ ಡೋಂಟ್ ಥಿಂಕ್ ಎನಿಬಡಿ ಇಸ್ ಎವರ್ ಪರ್ಸನಲ್. ಇಟ್ಸ್ ಜಸ್ಟ್ ದಿ ಒಪಿನಿಯನ್ ಆಫ್ ಪೀಪಲ್ ಅಂಡ್ ಹೌ ದೇ ಟೇಕ್ ಇಟ್ ಅಷ್ಟೇ. ಆದ್ರೆ ಅದು ವೈಯಕ್ತಿಕವಾಗಿರಬಾರದು ಅಂತ ಹೇಳಿದ್ದಾರೆ. ಸ್ಟಾರ್ ವಾರ್, ಫ್ಯಾನ್ ವಾರ್ ಇದೆಲ್ಲ ಕಡೆ ಇರೋದೇ, ಅದು ಆರೋಗ್ಯಕರವಾಗಿರಬೇಕು ಹೊರತಾಗಿ ವೈಯಕ್ತಿಕವಾಗಿರಬಾರದು ಅಂತ ಸ್ಟಾರ್ ವಾರ್ ಬಗ್ಗೆ ನಟಿ ರಾಗಿಣಿ ದ್ವಿವೇದಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಸುದೀಪ್ ಯಾವ ಉದ್ದೇಶದಿಂದ ಹೇಳಿದಾರೋ ಗೊತ್ತಿಲ್ಲ. ಇಬ್ಬರು ಸಿನಿಮಾಗಳು ರಿಲೀಸ್ ಆಗ್ತಾ ಇರೋದು ಎಫೆಕ್ಟ್ ಆಗಲ್ಲ, ಎರಡೂ ಸಿನಿಮಾ ಗೆಲ್ಲುತ್ತೆ ಅನ್ನೋ ಭರವಸೆ ಇದೆ ಅಂತ ನಟಿ ರಾಗಿಣಿ ಹೇಳಿದ್ದಾರೆ. I'm sure he wouldn't have said it like that at all, you know. As an actor, yavattu we always mean to say that healthy competition is welcome anta. So ನನಗೆ ಗೊತ್ತಿಲ್ಲ, ನಾನು ನೋಡಿಲ್ಲ ಅವ್ರು ಏನ್ ಹೇಳಿರೋದು, ಯಾವಾಗ ಹೇಳಿರೋದು. But I am sure that it's all in healthy competition. It's not personal at all. Personal ಅಂತೂ ಇರಲ್ಲ 100%. ಯಾರಿಗೂ ಟಾರ್ಗೆಟ್ ಮಾಡುವಂಥದ್ದು ಅದೆಲ್ಲ ಏನೂ ಇಲ್ಲ. ಇಂಡಸ್ಟ್ರಿಯಲ್ಲಿ ಎಲ್ಲರೂ ನಾವು ಒಳ್ಳೇದನ್ನ ಬಯಸ್ತೀವಿ, ಒಳ್ಳೇದನ್ನ ಮಾಡ್ತೀವಿ. ಅಂದ್ರೆ ನಮಗೆ ಸಿನಿಮಾಗಳು ಚೆನ್ನಾಗಾಗಬೇಕು, ಇಂಡಸ್ಟ್ರಿ ಚೆನ್ನಾಗಾಗಬೇಕು ಅಂತ ಯಾವತ್ತು. ಐ ಡೋಂಟ್ ಥಿಂಕ್ ಎನಿಬಡಿ ಇಸ್ ಎವರ್ ಪರ್ಸನಲ್. ಇಟ್ಸ್ ಜಸ್ಟ್ ದಿ ಒಪಿನಿಯನ್ ಆಫ್ ಪೀಪಲ್ ಅಂಡ್ ಹೌ ದೇ ಟೇಕ್ ಇಟ್ ಅಷ್ಟೇ. ಆದ್ರೆ ಅದು ವೈಯಕ್ತಿಕವಾಗಿರಬಾರದು ಅಂತ ಹೇಳಿದ್ದಾರೆ. ಸ್ಟಾರ್ ವಾರ್, ಫ್ಯಾನ್ ವಾರ್ ಇದೆಲ್ಲ ಕಡೆ ಇರೋದೇ, ಅದು ಆರೋಗ್ಯಕರವಾಗಿರಬೇಕು ಹೊರತಾಗಿ ವೈಯಕ್ತಿಕವಾಗಿರಬಾರದು ಅಂತ ಸ್ಟಾರ್ ವಾರ್ ಬಗ್ಗೆ ನಟಿ ರಾಗಿಣಿ ದ್ವಿವೇದಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಸುದೀಪ್ ಯಾವ ಉದ್ದೇಶದಿಂದ ಹೇಳಿದಾರೋ ಗೊತ್ತಿಲ್ಲ. ಇಬ್ಬರು ಸಿನಿಮಾಗಳು ರಿಲೀಸ್ ಆಗ್ತಾ ಇರೋದು ಎಫೆಕ್ಟ್ ಆಗಲ್ಲ, ಎರಡೂ ಸಿನಿಮಾ ಗೆಲ್ಲುತ್ತೆ ಅನ್ನೋ ಭರವಸೆ ಇದೆ ಅಂತ ನಟಿ ರಾಗಿಣಿ ಹೇಳಿದ್ದಾರೆ. I'm sure he wouldn't have said it like that at all, you know. As an actor, yavattu we always mean to say that
ಹೆಲ್ದಿ ಕಾಂಪಿಟೇಷನ್ ಇಸ್ ವೆಲ್ಕಮ್ ಅಂತ. ಸೊ ನನಗೆ ಗೊತ್ತಿಲ್ಲ, ನಾನು ನೋಡಿಲ್ಲ ಅವ್ರು ಏನ್ ಹೇಳಿರೋದು, ಯಾವಾಗ ಹೇಳಿರೋದು. ಬಟ್ ಐ ಆಮ್ ಶೋರ್ ದಟ್ ಇಟ್ಸ್ ಆಲ್ ಇನ್ ಹೆಲ್ದಿ ಕಾಂಪಿಟೇಷನ್. ಇಟ್ಸ್ ನಾಟ್ ಪರ್ಸನಲ್ ಅಟ್ ಆಲ್. ಪರ್ಸನಲ್ ಅಂತೂ ಇರಲ್ಲ 100%. ಯಾರಿಗೂ ಟಾರ್ಗೆಟ್ ಮಾಡುವಂಥದ್ದು ಅದೆಲ್ಲ ಏನೂ ಇಲ್ಲ. ಇಂಡಸ್ಟ್ರಿಯಲ್ಲಿ ಎಲ್ಲರೂ ನಾವು ಒಳ್ಳೇದನ್ನ ಬಯಸ್ತೀವಿ, ಒಳ್ಳೇದನ್ನ ಮಾಡ್ತೀವಿ. ಅಂದ್ರೆ ನಮಗೆ ಸಿನಿಮಾಗಳು ಚೆನ್ನಾಗಾಗಬೇಕು, ಇಂಡಸ್ಟ್ರಿ ಚೆನ್ನಾಗಾಗಬೇಕು ಅಂತ ಯಾವತ್ತು. ಐ ಡೋಂಟ್ ಥಿಂಕ್ ಎನಿಬಡಿ ಇಸ್ ಎವರ್ ಪರ್ಸನಲ್. ಇಟ್ಸ್ ಜಸ್ಟ್ ದಿ ಒಪಿನಿಯನ್ ಆಫ್ ಪೀಪಲ್ ಅಂಡ್ ಹೌ ದೇ ಟೇಕ್ ಇಟ್ ಅಷ್ಟೇ. ಆದ್ರೆ ಅದು ವೈಯಕ್ತಿಕವಾಗಿರಬಾರದು ಅಂತ ಹೇಳಿದ್ದಾರೆ. ಸ್ಟಾರ್ ವಾರ್, ಫ್ಯಾನ್ ವಾರ್ ಇದೆಲ್ಲ ಕಡೆ ಇರೋದೇ. ಅದು ಆರೋಗ್ಯಕರವಾಗಿರಬೇಕು ಹೊರತಾಗಿ ವೈಯಕ್ತಿಕವಾಗಿರಬಾರದು ಅಂತ ಸ್ಟಾರ್ ವಾರ್ ಬಗ್ಗೆ ನಟಿ ರಾಗಿಣಿ ದ್ವಿವೇದಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಸುದೀಪ್ ಯಾವ ಉದ್ದೇಶದಿಂದ ಹೇಳಿದಾರೋ ಗೊತ್ತಿಲ್ಲ. ಇಬ್ಬರು ಸಿನಿಮಾಗಳು ರಿಲೀಸ್ ಆಗ್ತಾ ಇರೋದು ಎಫೆಕ್ಟ್ ಆಗಲ್ಲ, ಎರಡೂ ಸಿನಿಮಾ ಗೆಲ್ಲುತ್ತೆ ಅನ್ನೋ ಭರವಸೆ ಇದೆ ಅಂತ ನಟಿ ರಾಗಿಣಿ ಹೇಳಿದ್ದಾರೆ. I'm sure he wouldn't have said it like that at all, you know. As an actor, yavattu we always mean to say that healthy competition is welcome anta. So ನನಗೆ ಗೊತ್ತಿಲ್ಲ, ನಾನು ನೋಡಿಲ್ಲ ಅವ್ರು ಏನ್ ಹೇಳಿರೋದು, ಯಾವಾಗ ಹೇಳಿರೋದು. ಬಟ್ ಐ ಆಮ್ ಶೋರ್ ದಟ್ ಇಟ್ಸ್ ಆಲ್ ಇನ್ ಹೆಲ್ದಿ ಕಾಂಪಿಟೇಷನ್. ಇಟ್ಸ್ ನಾಟ್ ಪರ್ಸನಲ್ ಅಟ್ ಆಲ್. ಪರ್ಸನಲ್ ಅಂತೂ ಇರಲ್ಲ 100%. ಯಾರಿಗೂ ಟಾರ್ಗೆಟ್ ಮಾಡುವಂಥದ್ದು ಅದೆಲ್ಲ ಏನೂ ಇಲ್ಲ. ಇಂಡಸ್ಟ್ರಿಯಲ್ಲಿ ಎಲ್ಲರೂ ನಾವು ಒಳ್ಳೇದನ್ನ ಬಯಸ್ತೀವಿ, ಒಳ್ಳೇದನ್ನ ಮಾಡ್ತೀವಿ. ಅಂದ್ರೆ ನಮಗೆ ಸಿನಿಮಾಗಳು ಚೆನ್ನಾಗಾಗಬೇಕು, ಇಂಡಸ್ಟ್ರಿ ಚೆನ್ನಾಗಾಗಬೇಕು ಅಂತ ಯಾವತ್ತು. ಐ ಡೋಂಟ್ ಥಿಂಕ್ ಎನಿಬಡಿ ಇಸ್ ಎವರ್ ಪರ್ಸನಲ್. ಇಟ್ಸ್ ಜಸ್ಟ್ ದಿ ಒಪಿನಿಯನ್ ಆಫ್ ಪೀಪಲ್ ಅಂಡ್ ಹೌ ದೇ ಟೇಕ್ ಇಟ್ ಅಷ್ಟೇ. ಆದ್ರೆ ಅದು ವೈಯಕ್ತಿಕವಾಗಿರಬಾರದು ಅಂತ ಹೇಳಿದ್ದಾರೆ. ಸ್ಟಾರ್ ವಾರ್, ಫ್ಯಾನ್ ವಾರ್ ಇದೆಲ್ಲ ಕಡೆ ಇರೋದೇ. ಅದು ಆರೋಗ್ಯಕರವಾಗಿರಬೇಕು ಹೊರತಾಗಿ ವೈಯಕ್ತಿಕವಾಗಿರಬಾರದು ಅಂತ ಸ್ಟಾರ್ ವಾರ್ ಬಗ್ಗೆ ನಟಿ ರಾಗಿಣಿ ದ್ವಿವೇದಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಸುದೀಪ್ ಯಾವ ಉದ್ದೇಶದಿಂದ ಹೇಳಿದಾರೋ ಗೊತ್ತಿಲ್ಲ. ಇಬ್ಬರು ಸಿನಿಮಾಗಳು ರಿಲೀಸ್ ಆಗ್ತಾ ಇರೋದು ಎಫೆಕ್ಟ್ ಆಗಲ್ಲ, ಎರಡೂ ಸಿನಿಮಾ ಗೆಲ್ಲುತ್ತೆ ಅನ್ನೋ ಭರವಸೆ ಇದೆ ಅಂತ ನಟಿ ರಾಗಿಣಿ ಹೇಳಿದ್ದಾರೆ. I'm sure he wouldn't have said it like that at all, you know. As an actor, yavattu we always mean to say that healthy competition is welcome anta. So ನನಗೆ ಗೊತ್ತಿಲ್ಲ, ನಾನು ನೋಡಿಲ್ಲ ಅವ್ರು ಏನ್ ಹೇಳಿರೋದು, ಯಾವಾಗ ಹೇಳಿರೋದು. ಬಟ್ ಐ ಆಮ್ ಶೋರ್ ದಟ್ ಇಟ್ಸ್ ಆಲ್ ಇನ್ ಹೆಲ್ದಿ ಕಾಂಪಿಟೇಷನ್. ಇಟ್ಸ್ ನಾಟ್ ಪರ್ಸನಲ್ ಅಟ್ ಆಲ್. ಪರ್ಸನಲ್ ಅಂತೂ ಇರಲ್ಲ 100%. ಯಾರಿಗೂ ಟಾರ್ಗೆಟ್ ಮಾಡುವಂಥದ್ದು ಅದೆಲ್ಲ ಏನೂ ಇಲ್ಲ. ಇಂಡಸ್ಟ್ರಿಯಲ್ಲಿ ಎಲ್ಲರೂ ನಾವು ಒಳ್ಳೇದನ್ನ ಬಯಸ್ತೀವಿ, ಒಳ್ಳೇದನ್ನ ಮಾಡ್ತೀವಿ. ಅಂದ್ರೆ ನಮಗೆ ಸಿನಿಮಾಗಳು ಚೆನ್ನಾಗಾಗಬೇಕು, ಇಂಡಸ್ಟ್ರಿ ಚೆನ್ನಾಗಾಗಬೇಕು ಅಂತ ಯಾವತ್ತು. ಐ ಡೋಂಟ್ ಥಿಂಕ್ ಎನಿಬಡಿ ಇಸ್ ಎವರ್ ಪರ್ಸನಲ್. ಇಟ್ಸ್ ಜಸ್ಟ್ ದಿ ಒಪಿನಿಯನ್ ಆಫ್ ಪೀಪಲ್ ಅಂಡ್ ಹೌ ದೇ ಟೇಕ್ ಇಟ್ ಅಷ್ಟೇ. ಆದ್ರೆ ಅದು ವೈಯಕ್ತಿಕವಾಗಿರಬಾರದು ಅಂತ ಹೇಳಿದ್ದಾರೆ. ಸ್ಟಾರ್ ವಾರ್, ಫ್ಯಾನ್ ವಾರ್ ಇದೆಲ್ಲ ಕಡೆ ಇರೋದೇ. ಅದು ಆರೋಗ್ಯಕರವಾಗಿರಬೇಕು ಹೊರತಾಗಿ ವೈಯಕ್ತಿಕವಾಗಿರಬಾರದು ಅಂತ ಸ್ಟಾರ್ ವಾರ್ ಬಗ್ಗೆ ನಟಿ ರಾಗಿಣಿ ದ್ವಿವೇದಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಸುದೀಪ್ ಯಾವ ಉದ್ದೇಶದಿಂದ ಹೇಳಿದಾರೋ ಗೊತ್ತಿಲ್ಲ. ಇಬ್ಬರು ಸಿನಿಮಾಗಳು ರಿಲೀಸ್ ಆಗ್ತಾ ಇರೋದು ಎಫೆಕ್ಟ್ ಆಗಲ್ಲ, ಎರಡೂ ಸಿನಿಮಾ ಗೆಲ್ಲುತ್ತೆ ಅನ್ನೋ ಭರವಸೆ ಇದೆ ಅಂತ ನಟಿ ರಾಗಿಣಿ ಹೇಳಿದ್ದಾರೆ. I'm sure he wouldn't have said it like that at all, you know. As an actor, yavattu we always mean to say that healthy competition is welcome anta. So ನನಗೆ ಗೊತ್ತಿಲ್ಲ, ನಾನು ನೋಡಿಲ್ಲ ಅವ್ರು ಏನ್ ಹೇಳಿರೋದು, ಯಾವಾಗ ಹೇಳಿರೋದು. ಬಟ್ ಐ ಆಮ್ ಶೋರ್ ದಟ್ ಇಟ್ಸ್ ಆಲ್ ಇನ್ ಹೆಲ್ದಿ ಕಾಂಪಿಟೇಷನ್. ಇಟ್ಸ್ ನಾಟ್ ಪರ್ಸನಲ್ ಅಟ್ ಆಲ್. ಪರ್ಸನಲ್ ಅಂತೂ ಇರಲ್ಲ 100%. ಯಾರಿಗೂ ಟಾರ್ಗೆಟ್ ಮಾಡುವಂಥದ್ದು ಅದೆಲ್ಲ ಏನೂ ಇಲ್ಲ. ಇಂಡಸ್ಟ್ರಿಯಲ್ಲಿ ಎಲ್ಲರೂ ನಾವು ಒಳ್ಳೇದನ್ನ ಬಯಸ್ತೀವಿ, ಒಳ್ಳೇದನ್ನ ಮಾಡ್ತೀವಿ. ಅಂದ್ರೆ ನಮಗೆ ಸಿನಿಮಾಗಳು ಚೆನ್ನಾಗಾಗಬೇಕು, ಇಂಡಸ್ಟ್ರಿ ಚೆನ್ನಾಗಾಗಬೇಕು ಅಂತ ಯಾವತ್ತು. ಐ ಡೋಂಟ್ ಥಿಂಕ್ ಎನಿಬಡಿ ಇಸ್ ಎವರ್ ಪರ್ಸನಲ್. ಇಟ್ಸ್ ಜಸ್ಟ್ ದಿ ಒಪಿನಿಯನ್ ಆಫ್ ಪೀಪಲ್ ಅಂಡ್ ಹೌ ದೇ ಟೇಕ್ ಇಟ್ ಅಷ್ಟೇ.